ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೆಬಿ ಎಕ್ಸ್ಪರ್ಟ್ ಕಮಿಟಿಯಿಂದ ಒಂದು ಹೊಸ ರೂಲ್ಸ್ನ ತರಬೇಕು ಅಂತ ಒಂದು ಗೈಡೆನ್ಸ್ನ ಕೊಟ್ಟಿದ್ದಾರೆ, ಒಂದಿಷ್ಟು ರೆಕಮೆಂಡೇಶನ್ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೆಬಿಗೆ ಅಂತ ಇವತ್ತು ನ್ಯೂಸ್ ಬಂದಿತ್ತು. ಡಿರೈವೇಟಿವ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನಿದು ಎಕ್ಸ್ಪರ್ಟ್ ಕಮಿಟಿ ಏನೇನು ಸಜೆಷನ್ಸ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಎಕ್ಸ್ಪರ್ಟ್ ಕಮಿಟಿನ ನಾವು ಸೆಬಿ ಕಮಿಟೀಸ್ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಸುಮಾರು ಕಮಿಟಿಗಳನ್ನು ಅಪಾಯಿಂಟ್ ಮಾಡ್ತಾನೆ ಇರ್ತಾರೆ. ಯಾವುದೋ ಒಂದು ಇಶ್ಯೂ ಬಂತು ಅಂತಂದರೆ ಅದನ್ನ ಅಡ್ರೆಸ್ ಮಾಡಲಿಕ್ಕೋಸ್ಕರ ಅಂತ ಹೇಳಿ ಕ್ಲಿಯರಿಂಗ್ ಕಮಿಷನ್ ಬಗ್ಗೆ ಆಗಿರ್ಬೋದು, ಮ್ಯೂಚುವಲ್ ಫಂಡಿಗೆ ಸಪ್ರೇಟ್ ಆಗಿರ್ಬೋದು, ಈಗ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇರ್ತಾರೆ ಅವರಿಗೆ ಸಪ್ರೇಟ್ ಕಮಿಟಿ, ಅಡ್ವೈಸರಿ ಕಮಿಟಿಗಳನ್ನ ಮಾಡ್ತಾನೆ ಇರ್ತಾರೆ. ಸದ್ಯಕ್ಕೆ ಸೆಬಿ ವೆಬ್ಸೈಟಲ್ಲಿ ಅವೈಲೇಬಲ್ ಇರೋ ಡೇಟಾ ಪ್ರಕಾರ ಜೂನ್ 3 ಒಂದು ಅಡ್ಹಾಕ್ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿದ್ರು. ಬಟ್ ಈ ಒಂದು ಕಮಿಟಿ ನಾವು ಏನು ಮಾತಾಡ್ತಾ ಇದ್ವಿ, ಇದು ಜೂನಲ್ಲೇ ಬಂದಿದ್ದಂಥ ಕಮಿಟಿ. ಇವಾಗ ಏನೋ ಸಲಹೆನ ಕೊಟ್ಟಿದ್ದಾರೆ ಸೆಬಿಗೆ ಡೆರಿವೇಟಿವ್ ಸೆಗ್ಮೆಂಟ್ ಸಂಬಂಧಪಟ್ಟ ಹಾಗೆ. ಅದು ಅಡ್ಹಾಕ್ ಎಕ್ಸ್ಪರ್ಟ್ ಕಮಿಟಿನೇ ಕೊಟ್ಟಿದ್ದಾರಾ ಬೇರೆದ ಅನ್ನೋದು ಗೊತ್ತಿಲ್ಲ. ಇನ್ ಕೇಸ್ ಅಡ್ಹಾಕ್ ಎಕ್ಸ್ಪರ್ಟ್ ಕಮಿಟಿನೇ ಆಗಿತ್ತು ಅಂತಂದರೆ ಅವರಿಗೆ ಒಂದಿಷ್ಟು ಅಜೆಂಡಾನ ಕೊಟ್ಟಿದ್ರು. ಇನ್ನು ನೋಡಿ, ಮಿಸಸ್ ಉಷಾ ತೋರಟ್ ಅನ್ನೋರು ಅಡ್ರೆಸ್ ಮಾಡ್ತಾ ಇದ್ರು. ಮಿಸ್ ಉಷಾ ತೋರಟ್ ಅನ್ನೋರು ಇದನ್ನ ಹೆಡ್ ಮಾಡ್ತಾ ಇದ್ರು, ಚೇರ್ಮನ್ ಆಗಿದ್ರು. ಚೇರ್ಮನ್ ಅಂತಾರೆ, ಒಂದಿಷ್ಟು ಮೆಂಬರ್ಸ್ ಅಂತ ಇರ್ತಾರೆ. ಯಾವುದೇ ಒಂದು ಅಡ್ವೈಸರಿ ಕಮಿಟಿ ಆಯಿತು ಅಂತಂದರೆ ಅಲ್ಲಿ ಬ್ಯಾಂಕಿಂಗ್ ತಗೊಂಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದೊಂದು ಕರೆಸಿರ್ತಾರೆ. ಅದೇ ರೀತಿಯಾಗಿ ಬೇರೆ ಆ ಒಂದು ಫೈನಾನ್ಷಿಯಲ್ ಫೀಲ್ಡಲ್ಲಿ ವರ್ಕ್ ಮಾಡಿರೋರೆ ಆ ಕಮಿಟಿನಲ್ಲಿ ಸಲಹೆ ಸೂಚನೆ ಕೊಡೋಕ್ಕೆ ಇರ್ತಾ ಹೋಗ್ತಾರೆ. ಸೊ ಈ ಕಮಿಟಿನಲ್ಲಿ 2018 ರೆಗ್ಯುಲೇಷನ್ಸ್ ಏನಿತ್ತು ಅದನ್ನ ಇನ್ನೊಂದ್ಸಲ ರಿವ್ಯೂ ಮಾಡಿ ಅದರಲ್ಲಿರೋ ಡೆರಿವೇಟಿವ್ ಸೆಗ್ಮೆಂಟ್ ಆಗಿರ್ಬೋದು, ಕ್ಲಿಯರಿಂಗ್ ಕಾರ್ಪೊರೇಷನ್ ಬಗ್ಗೆ ಆಗಿರ್ಬೋದು ಅಂತೆಲ್ಲ ಹೇಳಿದರು. ಇವರೇ ಸಲಹೆ ಕೊಟ್ಟಿದ್ದಾರೋ ಏನೋ ಅನ್ನೋದು ಗೊತ್ತಿಲ್ಲ. ಬಟ್ ಈ ರೀತಿ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಇರುತ್ತೆ. ನೀವು ಜೊತೆಗೆ ಸೆಬಿದು ಯಾಕೆ ಇದನ್ನ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಒಟ್ಟಾರೆ ಎಷ್ಟು ಕಮಿಟೀಸ್ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಸೆಬಿ ವೆಬ್ಸೈಟಿಗೆ ಬಂದರೆ. ಇದನ್ನ ಬೇಕಾದ್ರೆ ನಾನು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ಕೆಲವೊಂದು ರಿಪೋರ್ಟ್ಸ್ನ ಪಬ್ಲಿಕ್ ಕಮೆಂಟ್ಸಿಗೆ ಅಂತಲೂ ಕೊಡ್ತಾರೆ. ಯಾವುದೋ ಒಂದು ಇವಾಗ ಒಂದು ರಿಪೋರ್ಟ್ ಅಂತ ಸಲ್ಲಿಸಿರ್ತಾರೆ. ನಿಮಗೆ ಏನು ಅನಿಸುತ್ತೆ ಅಂತ ಅಭಿಪ್ರಾಯನ ನೀವು ಕೂಡ ಶೇರ್ ಮಾಡ್ಬೋದು. ಇಲ್ಲಿ ಕಮೆಂಟ್ಸ್ ಅಂತ ಇರುತ್ತೆ ನೋಡಿ, ಆ ರಿಪೋರ್ಟ್ ಸಂಬಂಧಪಟ್ಟಿಗೆ ನೀವು ಶೇರ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹೆಸರು, ಮೊಬೈಲ್ ನಂಬರು, ಪ್ರತಿಯೊಂದು ಡೇಟಾನ ಕೊಟ್ಬಿಟ್ಟು ನೀವು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕೂಡ ನೀವು ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಮತ್ತು ಕೆಲವೊಂದು ಸಲ ಒಂದು ಪ್ರೈಮರಿ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ರಿವ್ಯೂ ಕೊಟ್ಟರು ಕೂಡ ಅದನ್ನ ಸೆಕೆಂಡರಿ ಮಾರ್ಕೆಟ್ ಕಮಿಟಿ ಅಂತ ಇರುತ್ತೆ. ಅದರಲ್ಲಿ ಅವಾಗ ಪಬ್ಲಿಕ್ಕು ಕೂಡ ಇನ್ವಾಲ್ವ್ ಆಗ್ತಾರೆ. ಸೊ ಸೆಕೆಂಡರಿ ಮಾರ್ಕೆಟ್ ಕಮಿಟಿಗೆ ರಿವ್ಯೂಗೆ ಬಂದು ಅಲ್ಲಿ ಸಲಹೆ ಸೂಚನೆಗಳನ್ನು ಕೇಳಿ ಕೊನೆಗೆ ಸೆಬಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಈಗ ಬಂದಿರುವಂಥ ನ್ಯೂಸು ಪ್ಯಾನಿಕ್ ಆಗುವಂಥದ್ದು ಏನೂ ಬೇಕಾಗಿಲ್ಲ. ಇದು ಒಂದು ರೆಕಮೆಂಡೇಶನ್ ಅಂತ ಎಕ್ಸ್ಪರ್ಟ್ ಕಮಿಟಿಯವರು ಶಿಫಾರಸ್ ಮಾಡಿರುವಂಥದ್ದು. ಇದನ್ನ ಸೆಬಿ ಯಾವ ರೀತಿ ತಗೊಳುತ್ತೆ ಅನ್ನೋದು ಮುಂದೆ ಸೆಕೆಂಡರಿ ಮಾರ್ಕೆಟ್ ಕಮಿಟಿಗೆ ಬಂದು ಅಲ್ಲಿ ರಿವ್ಯೂ ಆಗಿ ಪಬ್ಲಿಕ್ ಕಮೆಂಟ್ಸ್ ಎಲ್ಲ ಗ್ಯಾದರ್ ಆಗಿ ಆಮೇಲೆ ಒಂದು ಫೈನಲ್ ಡೇಗೆ ಒಂದು ಡಿಸಿಷನ್ ಅಂತ ತಗೊಂಡು ಹೋಗ್ತಾರೆ. ಹಾಗಾದ್ರೆ ಇವಾಗ ಏನು ಹೇಳಿದ್ದಾರೆ ರೆಕಮೆಂಡೇಶನ್ ಅನ್ನೋದ್ರ ಬಗ್ಗೆ ಮನಿ ಕಂಟ್ರೋಲಿಂದ ಒಂದು ಎಕ್ಸ್ಪ್ಲೋಸಿವ್ ರಿಪೋರ್ಟ್ ಬಂದಿತ್ತು ಇವತ್ತು. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ನ ಕಮ್ಮಿ ಮಾಡೋಕ್ಕೆ, ಅಂದರೆ ಅಲ್ಲಿ ಆಗ್ತಿರುವಂಥ ಸ್ಪೆಕ್ಯುಲೇಷನ್ನ ಕಮ್ಮಿ ಮಾಡೋಕ್ಕೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ ಅನ್ನೋದು ಬಿಸ್ನೆಸ್ ಇನ್ಕಮ್ ಅಂತ ಬರುತ್ತೆ, ITR 3 ಕೆಳಗಡೆ ಬರ್ತಾ ಹೋಗುತ್ತೆ. ಆದರೆ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿರೋದ್ರಿಂದ ಇದು ಒಂದು ಗ್ಯಾಮ್ಲಿಂಗ್ ಥರ ಕನ್ವರ್ಟ್ ಆಗ್ತಾಯಿದೆ. ಅಂದರೆ ಇದು ಕೂಡ ಒಂದು ಸ್ಪೆಕ್ಯುಲೇಟಿವ್ ಇನ್ಕಮ್ ಥರ ಆಗ್ತಾ ಇದೆ. ಕಾರಣ ಏನಾಯಿತು, ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ ಎಂಟ್ರಿ ಆಗೋಕ್ಕೆ ಶುರುವಾದರು ಅಂತ ನೋಡಿ. ಈ ರಿಪೋರ್ಟಲ್ಲೇ ಹೇಳ್ತಾರೆ ಯಾವ ಲೆವೆಲ್ಗೆ ಜಂಪ್ ಆಗಿದೆ ಅಂತ ನೀವು ನೋಡೋದಾದರೆ $210 ಟ್ರಿಲಿಯನ್ ಇದ್ದಿದ್ದಂಥದ್ದು ಓವರ್ ಆಲ್ ಟರ್ನ್ ಓವರು, 210 ಟ್ರಿಲಿಯನ್ ರುಪೀಸ್ ಇದ್ದಿದ್ದಂಥದ್ದು ಓವರ್ ಆಲ್ F&O ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟರ್ನ್ ಓವರು 2018ರಲ್ಲಿ ಈಗ 500 ಟ್ರಿಲಿಯನ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಡಬಲ್ಗಿಂತಲೂ ಜಾಸ್ತಿ ಆಗೋಗಿದೆ ಬರೀ 6 ವರ್ಷಗಳಲ್ಲಿ. ಅದೇ ರೀತಿಯಾಗಿ ಓವರ್ ಆಲ್ F&O ಸೆಗ್ಮೆಂಟಲ್ಲಿ ರಿಟೇಲ್ ಇನ್ವೆಸ್ಟರ್ಸಿಂದ ಪಾರ್ಟಿಸಿಪೇಷನ್ನು ಕೂಡ 40% ಜಂಪ್ ಆಗಿದೆ. ಅಂದರೆ ಸರಿಸುಮಾರು 65 ಲಕ್ಷ ಜನ ಇದ್ದರು FY23ನಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ನು, ಈಗ 96 ಲಕ್ಷಕ್ಕೆ ಆಗೋಗಿದೆ. ಆಲ್ಮೋಸ್ಟ್ ಸರಿಸುಮಾರು 1 ಕೋಟಿ ಜನ ಇವಾಗ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ಇಂಡಿವಿಜುವಲ್ ಇನ್ವೆಸ್ಟರ್ಸು ಎಷ್ಟಿದ್ದಾರೆ ಇಂಡೆಕ್ಸ್ ಆಪ್ಷನ್ಸಲ್ಲಿ ಅಂತ ನೀವು ನೋಡೋದಾದ್ರೂ ಕೂಡ ಅದರಲ್ಲೂ ಕೂಡ 41% ಜಂಪ್ ಆಗಿದೆ ಕಂಪೇರ್ ಟು 2018 ಅಂತ ರಿಪೋರ್ಟ್ ಬಂದಿತ್ತು. ಈ ರೀತಿ ಇದ್ದಾಗ ಕೆಲವೊಂದು ಜನ ಸುಮಾರು ಸಾಲ ಕೂಡ ಮಾಡಿ ಟ್ರೇಡ್ ಮಾಡೋಕ್ಕೆ ಬರ್ತಾ ಇರೋದ್ರಿಂದ ಮತ್ತು ಓವರ್ ಆಲ್ ಜಾಸ್ತಿ ಲಾಸೇ ಮಾಡ್ಕೊಂಡಿರೋದು ಸಾಧ್ಯತೆ ಇರೋದ್ರಿಂದ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಇದಕ್ಕೆ ಹತ್ತಬೇಕು ಅಂತಂದರೆ ಮೇಯ್ನ್ 2 ನಾವು ಕಾರಣ ತಗೋಬೋದು. 2 ರೀಸನ್ನಿಂದ ನಾವು ಇದನ್ನ ರಿಸ್ಟ್ರಿಕ್ಟ್ ಮಾಡ್ಬೋದು ಅಂತ ಎಕ್ಸ್ಪರ್ಟ್ ಕಮಿಟಿ ಹೇಳಿದ್ದಾರೆ. ಮೊದಲನೇದೇನು ಅಂತಂದರೆ ಕಾಂಟ್ರಾಕ್ಟ್ ಸೈಜ್ನೇ ಜಾಸ್ತಿ ಮಾಡಿಬಿಡೋದು ಅಂತ. ನೋಡಿ, ಕಾಂಟ್ರಾಕ್ಟ್ ಸೈಜ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಹಿಂದೆ ಕೂಡ ನಾವು ಮಾತಾಡಿದ್ವಿ. ಸಾಮಾನ್ಯವಾಗಿ ನಿಫ್ಟಿನಲ್ಲಿ ಒಂದು ಲಾಟು 5 ಲಕ್ಷ ರೂಪಾಯಿಗೆ ಸಿಗೋಂಗೆ ಇಡ್ತಾರೆ ಕಾಂಟ್ರಾಕ್ಟ್ನ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಮೂವ್ಮೆಂಟ್ ಆಗಿಬಿಟ್ಟು ನಿಫ್ಟಿ ತುಂಬ ಮೇಲ್ಗಡೆ ಹೋಗ್ಬಿಟ್ಟಿತ್ತು ಅಂತಂದರೆ ಕಾಂಟ್ರಾಕ್ಟ್ ಸೈಜ್ನ ಕಮ್ಮಿ ಮಾಡ್ತಾರೆ. ಉದಾಹರಣೆಗೆ ಇತ್ತೀಚೆಗಷ್ಟೇ ನಮ್ಗೆ ಏನು ಮಾಡಿದ್ರು, ನಿಫ್ಟಿನಲ್ಲಿ 50 ಇದ್ದಂಥ ಕಾಂಟ್ರಾಕ್ಟ್ ಸೈಜ್ನ 25ಕ್ಕೆ ಮಾಡಿದ್ರು. ಈಗ ಸರಿಸುಮಾರು 23,000ದಲ್ಲಿ ನಡೀತಾ ಇದೆ ನಿಫ್ಟಿ. ಅಲ್ಲಿಗೆ ಎಷ್ಟಾಯಿತು, 5,75,000 ಆಯಿತು. ಅಂದರೆ 25 ಒಂದು ಲಾಟ್ ಅಂದರೆ 25 ಕ್ವಾಂಟಿಟಿ ಇಂಟು 23,000 ನಿಫ್ಟಿ ಬೆಲೆ ಅಂದರೆ ನೋಡಿ 5 ಲಕ್ಷ ಬಂತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸರಿಸುಮಾರು 7.5 ಲಕ್ಷದಲ್ಲಿ ಇಡಕ್ಕೆ ಟ್ರೈ ಮಾಡ್ತಾರೆ ಯಾವಾಗಲೂ. ಈಗ 15 ಇದೆ, ಮೊದಲು 25 ಇತ್ತು ಒಂದು ಲಾಟಿಗೆ. ಸರಿಸುಮಾರು 53,000-52,000ದಲ್ಲಿ ನಡೀತಾ ಇದೆ ಅಲ್ವಾ ಬ್ಯಾಂಕ್ ನಿಫ್ಟಿ. ನೋಡಿ 7.5 ಲಕ್ಷ ಬ್ಯಾಂಕ್ ನಿಫ್ಟಿಗೆ 5 ಲಕ್ಷ ಈ ರೀತಿಯೇ ಇಡ್ತಾ ಹೋಗ್ತಾರೆ. ಯಾವಾಗ ಇದು ಮಾರ್ಕೆಟು ಅಪ್ ಮೂವ್ಮೆಂಟ್ ಆಗಿ ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಂತಂದರೆ ಆಗೇನು ಮಾಡ್ತಾರೆ, ಮತ್ತೆ ಲಾಟ್ ಸೈಜ್ನ ಕಮ್ಮಿ ಮಾಡೋಕ್ಕೆ ಬರ್ತಾರೆ. ಇದನ್ನ ಹಿಸ್ಟಾರಿಕಲಿ ನಾವು ಮಾಡ್ಕೊತಾನೆ ಬಂದಿದ್ದೀವಿ. ಮೊದಲು 75 ಇತ್ತು ನಿಫ್ಟಿ ಲಾಟ್ ಸೈಜು, ಅದನ್ನ 50 ಮಾಡಿದ್ರು. ಯಾಕೆಂದರೆ ಒಂದು ಲಾಟು 5 ಲಕ್ಷ ರೂಪಾಯಿ ಆಸ್ಪಾಸ್ನಲ್ಲಿ ಸಿಗೋ ಹಂಗಾಗಲಿ ಅಂತ. 50 ಇದ್ದನ್ನು ಮತ್ತೆ ಕಮ್ಮಿ ಮಾಡಿದ್ರು, ಯಾಕೆಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಇದ್ದಿದ್ದರಿಂದ ಲಾಟ್ ಸೈಜ್ ಕಾಸ್ಟ್ಲಿ ಆಯಿತು ಅಂತೇಳಿ ಮತ್ತೆ 25ಕ್ಕೆ ತಂದರು. ಸೊ ಈಗ ಕಾಂಟ್ರಾಕ್ಟ್ ಸೈಜ್ನೇ ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅರ್ಥ, 25ಕ್ಕೆ ನಿಮಗೆ ಒಂದು ಲಾಟ್ ಸಿಕ್ಬಿಡ್ತಾ ಇತ್ತಲ್ಲ ನಿಫ್ಟಿನ, ಅದನ್ನ ಮತ್ತೆ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಎಷ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಸರಿಸುಮಾರು 20 ರಿಂದ 30 ಲಕ್ಷ ರೇಂಜ್ಗೆ ಹೋಗಲಿ ಒಂದು ಲಾಟು ಅಂತ. ಅಂದರೆ ಇವಾಗ ಏನಿದೆಯೋ ಅದಕ್ಕಿಂತ 4 ಅಥವಾ
ಅಥವಾ 6 ಪಟ್ಟು ಜಾಸ್ತಿ ಅಂತಂದರೆ ಇವಾಗ 25 ಸಿಗ್ತಾ ಇದೆಯಲ್ಲ ನಿಮಗೆ 100 ಅಥವಾ 125 150 ತನಕ ಮಾಡ್ತಾ ಹೋಗ್ಬೋದು ನಿಫ್ಟಿನ ಒಂದು ಲಾಟ್ಗೆ. ಅದರಿಂದ ಏನಾಗುತ್ತೆ, ಯಾರಾದರೂ ಒಂದು ಲಾಟ್ ಟ್ರೇಡ್ ಮಾಡಕ್ಕೆ ಬರಬೇಕು ಅಂತಂದರೆ ನೀವು ಮಿನಿಮಮ್ 100 ಕ್ವಾಂಟಿಟಿ ತಗೋಬೇಕು. ಅಂದರೆ ಸರಿಸುಮಾರು ನಿಮಗೆ 20 ಲಕ್ಷದಿಂದ 30 ಲಕ್ಷ ಬೇಕಾಗ್ತಾ ಹೋಗುತ್ತೆ ಒಂದು ಲಾಟ್ನ ಖರೀದಿ ಮಾಡಲಿಕ್ಕೆ. ಆ ರೀತಿ ಅಂದರೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಎಲ್ಲ ಸಿಗುತ್ತೆ ನಿಮಗೆ, ಬಟ್ ಕಾಂಟ್ರಾಕ್ಟ್ ಸೈಜ್ ನಾನು ಹೇಳ್ತಾ ಇದ್ದೀನಿ ಆ ರೀತಿ ಆಗುತ್ತೆ. ಆವಾಗ ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡೋಕ್ಕಾಗೋದಿಲ್ಲ, ಆಗ ಲಾಸು ಕೂಡ ಕಮ್ಮಿ ಮಾಡ್ಬೋದಲ್ಲ. ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡೋದು ತುಂಬ ಜಾಸ್ತಿ ದುಡ್ಡು ಬೇಕು, ಅಲ್ಲಿ ರಿಸ್ಟ್ರಿಕ್ಷನ್ ಮಾಡ್ತಾ ಹೋಗ್ಬೋದು. ಮತ್ತು ಲಾಟ್ ಸೈಜ್ ದೊಡ್ಡದಾಗ್ತಾ ಹೋಗ್ತಿದೆ ಅಂತಂದಾಗ ನಿಮಗೆ ಪ್ರೀಮಿಯಂ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಆಪ್ಷನ್ ಬೈಯಿಂಗ್ ಮಾಡೋರಿಗೂ ಕೂಡ ಒಂದು ಅಲ್ಲಿ ಕಡಿವಾಣ ಹಾಕ್ಬೋದು ಅಂತ. ಅದೇ ರೀತಿಯಾಗಿ ಸುಮಾರು ದಿನ ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಇದೆ ಅಲ್ವಾ ನಿಫ್ಟಿದು ಮತ್ತು NSE BSE ಎರಡೂ ಎಕ್ಸ್ಚೇಂಜ್ ತೊಗೊಂಡ್ರೆ ಸೋಮವಾರದಿಂದ ಶುಕ್ರವಾರ ತನಕ ಪ್ರತಿದಿನ ನಮಗೆ ಒಂದು ಎಕ್ಸ್ಪೈರಿ ಅನ್ನೋದು ಇದ್ದೇ ಇದೆ. ಈ ಎಕ್ಸ್ಪೈರಿನ ನಾವು ತಪ್ಪಿಸಬೇಕು. ವಾರಕ್ಕೆ ಒಂದು ಎಕ್ಸ್ಚೇಂಜಿಂದ ಒಂದೇ ಎಕ್ಸ್ಪೈರಿ ಇರಬೇಕು. ಅಂದರೆ NSE ಅಂತ ಒಂದು ಎಕ್ಸ್ಚೇಂಜ್ ಇದೆ ಅಂತಂದರೆ ನಿಮ್ಮ ಹತ್ರ ಎಷ್ಟು ಬೇಕಾದ್ರೂ ಇಂಡೆಕ್ಸ್ ಇರಲಿ, ನಿಫ್ಟಿ ಇರಲಿ, ಬ್ಯಾಂಕ್ ನಿಫ್ಟಿ ಇರಲಿ, ಮಿಡ್ ಕ್ಯಾಪ್ ನಿಫ್ಟಿ ಇರಲಿ, ಫಿನ್ ನಿಫ್ಟಿ ಇರಲಿ, ಅಷ್ಟನ್ನು ನೀವು ಒಂದೇ ದಿನ ಎಕ್ಸ್ಪೈರಿ ಮಾಡಬೇಕು. ವಾರಕ್ಕೆ ಒಂದೇ ಎಕ್ಸ್ಪೈರಿ ಇರಬೇಕು ಇಂಡೆಕ್ಸಲ್ಲಿ ಅಂತ ರೂಲ್ಸ್ ಮಾಡಿದ್ದಾರೆ. ಮಂತ್ಲಿ ಎಕ್ಸ್ಪೈರಿ ನಿಮ್ಗೆ ಗೊತ್ತಿದೆ, ಸ್ಟಾಕಲ್ಲಿ ಮಂತ್ಲಿ ಎಕ್ಸ್ಪೈರಿ ಅದು ಮಂತ್ ಎಂಡಿಗೆ ಆಗಿರುತ್ತೆ. ಅದೇ ರೀತಿ BSE ಅವ್ರದ್ದು ಕೂಡ ಇವಾಗ ಸೋಮವಾರ ಇದೆ ಬ್ಯಾಂಕ್ ಎಕ್ಸ್ ಅಂತ, ಶುಕ್ರವಾರ ಸೆನ್ಸೆಕ್ಸ್ ಇದೆ, ಅದೆಲ್ಲ ಹೋಗಿ ವಾರಕ್ಕೆ ಒಂದೇ. NSEಗೂ ವಾರಕ್ಕೆ ಒಂದೇ ಎಕ್ಸ್ಪೈರಿ, BSEಗೂ ವಾರಕ್ಕೆ ಒಂದೇ ಎಕ್ಸ್ಪೈರಿ ಅಂತ ಮಾಡಬೇಕು ಅಂತ ಹೇಳಿದ್ರು. ಇದರಿಂದ ಏನಾಗುತ್ತೆ, ಎಂಟ್ರಿ ಕೊಡೋದಕ್ಕೆ ನಮಗೆ ಕಮ್ಮಿ ಆಗೋಗ್ತಾ ಹೋಗುತ್ತಲ್ವ. ಪ್ರತಿದಿನ ಟ್ರೇಡ್ ಮಾಡೋದಕ್ಕಿಂತ ವಾರಕ್ಕೆ ಒಂದು ಅಂತ ಟ್ರೇಡ್ ಆಗುತ್ತೆ. ಪೊಸಿಷನ್ ಟ್ರೇಡ್ ಪ್ಲಾನ್ ಮಾಡ್ಬೋದು, ಲಾಂಗ್ ಟರ್ಮ್ ಪೊಸಿಷನ್ ಪ್ಲಾನ್ ಮಾಡ್ಬೋದು, ಈ ರೀತಿ ಆಗ್ತಾ. ಅಥವಾ ಈಕ್ವಿಟಿ ಕಡೆ ಹೋಗ್ತಾರೆ ಜನ, ಅಷ್ಟು ರಿಸ್ಕ್ ಇರಲ್ಲ ಅಂತ. ಸೊ ಇವೆರಡು ಮೇನ್ ಮೆಜರ್ ತೊಗೊತಾರೆ. ಒಂದು ಕಾಂಟ್ರಾಕ್ಟ್ ಸೈಜ್ ಕಮ್ಮಿ ಮಾಡುವಂಥದ್ದು, ಇನ್ನೊಂದು ನಂಬರ್ ಆಫ್ ಎಕ್ಸ್ಪೈರಿನೇ ಕಮ್ಮಿ ಮಾಡಿಬಿಡೋದು, ವೀಕ್ಲಿ ಎಕ್ಸ್ಪೈರಿನ ಅಂತ. ಇದನ್ನು ಹೊರತುಪಡಿಸಿದಂಗೆ ನೋಡಿ, ಆಪ್ಷನ್ ಬೈಯರ್ಸ್ ಆದರೆ ನೀವು ಪ್ರೀಮಿಯಂ ಏನು ಬೆಲೆ ಕೊಡ್ತೀರೋ ಅಷ್ಟೇ, ನಿಮಗೇನು ಒಂದು ಎಕ್ಸಸೈಸ್ ಮಾಡಲೇಬೇಕು ಅನ್ನೋ ಒಂದು ಕಂಪಲ್ಷನ್ ಇರೋದಿಲ್ಲ ಅಲ್ವಾ. ಹಾಗಾಗಿ ನೀವೇನು ಮಾರ್ಜಿನ್ ರಿಕ್ವೈರ್ಮೆಂಟ್ ಇಡಬೇಕು, ಇದು ಯಾವುದೂ ರೂಲ್ಸ್ ಇರೋದಿಲ್ಲ. ಬಟ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾರೆ. ಆಪ್ಷನ್ ಬೈಯರ್ಸ್ ಆದರೆ ಅಪ್ ಫ್ರಂಟ್ ಅವ್ರ ಹತ್ರ ಒಂದು ಕಲೆಕ್ಷನ್ ಮಾಡ್ಕೊಂಡ್ಬಿಡ್ಬೇಕು, ಒಂದಿಷ್ಟು ಪ್ರೀಮಿಯಂನ ಅವರ ಅಕೌಂಟಲ್ಲಿ ಬ್ಲಾಕ್ ಮಾಡಿಬಿಡಬೇಕು ಅಂತ, ಈ ರೀತಿಯೂ ಕೂಡ ಒಂದು ರಿಕ್ವೈರ್ಮೆಂಟ್ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅದೇ ರೀತಿ ಅವರಿಗೆ ಲಾಸ್ ಏನಾಗುತ್ತೋ ಅದನ್ನು ಕಮ್ಮಿ ಮಾಡ್ಸೋಕ್ಕೆ ತರಕ್ಕೆ ಇಂಟ್ರಾಡೇನಲ್ಲೂ ಕೂಡ ಪೊಸಿಷನ್ಗಳು ಆಚೆ ಈಚೆ ಆಗ್ತಾ ಇದ್ರೆ, ಇದು ಆಪ್ಷನ್ ಸೆಲ್ಲಿಂಗಲ್ಲೂ ಕೂಡ, ಆಪ್ಷನ್ ಸೆಲ್ಲಿಂಗಲ್ಲೂ ತುಂಬ ಇಂಟ್ರಾಡೇ ಪೊಸಿಷನ್ ರಿಸ್ಕ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅಲ್ಲಿ ಕಮ್ಮಿ ಮಾಡೋಕ್ಕೆ. ಮತ್ತು ಈ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಮಾಡಿದ್ರೆ ನಮಗೆ ಮಾರ್ಜಿನ್ ತುಂಬ ಕಮ್ಮಿ ಆಗ್ತಿತ್ತು ನೋಡಿ. ಅವಾಗ ಕ್ಯಾಲೆಂಡರ್ ಸ್ಪ್ರೆಡ್ ಎಕ್ಸ್ಪೈರಿ ಹತ್ತಿರ ಬಂದ್ರೂ ಕೂಡ ರಿಸ್ಕಿ ಆಗಿರ್ತಿತ್ತು. ಸೊ ಇವಾಗ ಏನಾಗಿ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ ಅಂತಂದರೆ ಆ ಮಾರ್ಜಿನ್ ರಿಕ್ವೈರ್ಮೆಂಟ್ ಏನಿರುತ್ತೋ ಅದನ್ನ ಜಾಸ್ತಿ ಮಾಡಬೇಕು ಅಂತ. ಈಗ ಆಪ್ಷನ್ ಬೈಯಿಂಗಲ್ಲಿ ಇಂದ ಮನಿ ಆದರೆ ನಿಮ್ಗೆ ಅದಂದಿದೆ. ಇದ್ರ ಬಗ್ಗೆ ನಾನು ಟ್ರೇಡಿಂಗ್ ಮಾರ್ಜಿನ್ ತಿಳಿಯೋಣ ಬನ್ನಿ ಅಂತ ರೀಸೆಂಟಾಗಿ ಪ್ರೀಮಿಯರಲ್ಲಿ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ಮಾತಾಡಿದ್ದೀವಿ ಯಾವ ರೀತಿ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ. ಈ ಮಾರ್ಜಿನ್ ರಿಕ್ವೈರ್ಮೆಂಟ್ನ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ ಅಂತಂದರೆ ಇನ್ನೂ ಜಾಸ್ತಿ ಮಾಡಬೇಕು ಅಂತಲೂ ಕೂಡ ಒಂದು ಶಿಫಾರಸ್ನ ಇಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಆಮೇಲೆ ಸ್ಟ್ರೈಕ್ ಪ್ರೈಸು ಕೂಡ ಅಷ್ಟೇ. ಇವಾಗ ಸ್ಟ್ರೈಕ್ ಪ್ರೈಸು ತುಂಬ ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸ್ ಎಲ್ಲ ಅವೈಲೇಬಲ್ ಇದೆ ಅಲ್ವಾ. ಸೊ ಆಪ್ಷನ್ ಬೈರ್ಸ್ಗಳು ಔಟ್ ಆಫ್ ದ ಮನಿ ತೊಗೊತಾರೆ, ಅಲ್ಲಿ ಹೆಂಗಿದ್ರು ಪ್ರಾಫಿಟ್ ಆಗೋದಿಲ್ಲ. ಸೊ ಈ ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸ್ನ ಕೂಡ ನಾವು ಕಮ್ಮಿ ಮಾಡಬೇಕು. ಅಷ್ಟೊಂದು ಸ್ಟ್ರೈಕ್ ಪ್ರೈಸ್ನ ಕೊಡಲೇಬಾರ್ದು, ಸ್ವಲ್ಪ ನ್ಯಾರೋ ರೇಂಜಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ನಿಲುವನ್ನು ತೊಗೊಂಡಿದ್ದಾರೆ. ಒಂದು 6-7 ರೆಫರೆನ್ಸ್ನ ಕೊಟ್ಟಿದ್ದಾರೆ. ಒಂದು ಮೇಯ್ನ್ ಆಗಿ ಕಾಂಟ್ರಾಕ್ಟ್ ಸೈಜ್ನ ಜಾಸ್ತಿ ಮಾಡಿ ಅಂತ. ಕಾಂಟ್ರಾಕ್ಟ್ ಸೈಜ್ ಒಂದು ಈಗೇನಿದೆ ಅದರಿಂದ 4ರಿಂದ 6 ಪಟ್ಟು ಜಾಸ್ತಿ ಮಾಡಿ ಅಂತ, ವಾರಕ್ಕೆ ಒಂದೇ ಎಕ್ಸ್ಪೈರಿ ಮಾಡಿ ಅಂತ ಹೇಳಿದ್ದಾರೆ. ಸ್ಟ್ರೈಕ್ ಪ್ರೈಸ್ಗಳನ್ನು ಕಮ್ಮಿ ಕೊಡಿ, ಔಟ್ ಆಫ್ ದ ಮನಿ ತುಂಬ ಔಟ್ ಆಫ್ ದ ಮನಿ ಕೊಡಬೇಡಿ, ಆ ಚೈನೇ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಆಪ್ಷನ್ ಪ್ರೀಮಿಯಮ್ಮು ಸ್ವಲ್ಪ ಮೊದಲೇ ಬ್ಲಾಕ್ ಮಾಡ್ಕೊಳ್ಳಿ ಆಪ್ಷನ್ ಬೈಯರ್ಸ್ ಹತ್ರ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಂಟ್ರಾಡೇನಲ್ಲೂ ಕೂಡ ಯಾವ ರೀತಿ ಪೊಸಿಷನ್ ಆಗ್ತಾ ಇದೆ ಅಂತ ನೋಡಿ ಅಂತ ಹೇಳಿದ್ದಾರೆ. ಜೊತೆಗೆ ಎಕ್ಸ್ಪೈರಿ ಹತ್ತಿರ ಬರ್ತಿದೆ ಅಂದರೆ ಮಾರ್ಜಿನ್ನು ಕೂಡ ನಾವು ಜಾಸ್ತಿ ಬೇಕು ಅಂತ ಮಾಡ್ಬೋದು. ಆವಾಗ ಎಕ್ಸ್ಪೈರಿ ದಿನ ಜಾಸ್ತಿ ಜನ ತುಂಬ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಗೇನು ಅನಿಸುತ್ತೆ, ಇದು ಒಂದು ವೆಲ್ಕಮ್ ಮೂವ್ ಅಂತಲೇ ಅನಿಸುತ್ತೆ ಒಂದು ಪ್ರಾಪರಾಗಿ ರೆಗ್ಯುಲೇಷನಲ್ಲಿ ಮಾಡಿದ್ರೆ. ಬಟ್ ಇಷ್ಟೆಲ್ಲ ಆದಮೇಲೂ ಕೂಡ ಇದರಲ್ಲಿ ನಮಗೆ ಮಾರ್ಕೆಟ್ ವಾಲಟಿಲಿಟಿ ಕಾಪಾಡೋಕ್ಕಾಗ್ತಾ ಇಲ್ಲ. ಅಂದರೆ ಒಂದೊಂದಿನ ಸಡನ್ ಸ್ಪೈಕ್ಸ್ ಬರುವಂಥದ್ದು, ಈ ರೀತಿ ಇರುವಂಥದ್ದು, ಅದು ಕೂಡ ಕಡಿವಾಣ ಆಗ್ಬೋದು. ಯಾಕೆಂದರೆ ಇವಾಗ ಇರುವಂಥದ್ದು ಕಮ್ಮಿ ಲಾಟ್ ಇರೋದ್ರಿಂದ ಈಸಿಯಾಗಿ ಪಂಪ್ ಆ್ಯಂಡ್ ಡಂಪ್ ಥರ ಮಾಡೋದು ಅಥವಾ ಇಂಟ್ರಾಡೇನಲ್ಲಿ ತುಂಬ ವಾಲಟಿಲಿಟಿ ಕ್ರಿಯೇಟ್ ಮಾಡೋದು ಇದು ಸಾಧ್ಯ ಆಗ್ತಾ ಇದೆ. ಹೋಪ್ಫುಲಿ ಇದೇನಾದ್ರು ಚೇಂಜಸ್ ಬಂತು ಅಂತಂದರೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾರು ಡಿಸಿಪ್ಲಿನ್ ಆಗಿ ನೀವು ಹೆಡ್ಜ್ ಮಾಡಿಕೊಂಡು ಟ್ರೇಡ್ ಮಾಡ್ತಾ ಬಂದಿರೋ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಆಪ್ಷನ್ ಬೈಯರ್ ಆದರೂ ಕೂಡ ನೀವು ಒಳ್ಳೆ ಟೈಮಲ್ಲಿ ಎಂಟ್ರಿ ತೊಗೊಂಡು ಮಾಡ್ತಾ ಇದ್ದೀರಾ ಅಂತಂದರೆ, ಓವರ್ ಪೊಸಿಷನ್ಸ್ ತೊಗೊತಾ ಇಲ್ಲ ಅಂತಂದರೆ ನಿಮಗೂ ಕೂಡ ಇದರಿಂದ ಯಾವುದೇ ರೀತಿಯಾದಂಥ ಲಾಸ್ ಆಗಲ್ಲ. ಮಾರ್ಕೆಟ್ ಇನ್ನೂ ಸ್ಟೇಬಲ್ ಆಗ್ತಾನೆ ಹೋಗುತ್ತೆ ಈ ರೆಗ್ಯುಲೇಷನ್ ಬಂದರೆ. ಅದ್ರ ಜೊತೆಗೇ ಬ್ರೋಕರ್ ಕಡೆನೂ ಕೂಡ ಸ್ವಲ್ಪ ಗಮನ ಕೊಡ್ತಾ ಹೋಗಬೇಕು. ಇವತ್ತು ಕೂಡ ನೋಡಿ ಸುಮಾರು ಬ್ರೋಕರ್ಗಳಲ್ಲಿ ಆರ್ಡರ್ ಎಕ್ಸಿಕ್ಯೂಷನ್ ಆಗಿಲ್ಲ ಅಂತ ಇಶ್ಯೂ ಬರ್ತಾ ಇದೆ. ಒಂದು ಕ್ಲಾಸ್ ಇದೆ, ಟೆಕ್ನಿಕಲ್ ಗ್ಲಿಚ್ ಆಯಿತು ಅಂತ ಹೇಳ್ಬಿಟ್ಟು ಅವರು ತಪ್ಪಿಸ್ಕೊಳ್ಳೋಂಥ ಸಾಧ್ಯತೆ ಇದೆ. ಅದ್ರ ಬಗ್ಗೆನೂ ಕೂಡ ಜಾಸ್ತಿ ಕಡಿವಾಣ ಬರಬೇಕು. ಹೋಪ್ಫುಲಿ ಇದು ಒಂದಕ್ಕೊಂದು ಕೋರಿಲೇಟ್ ಆಗಿದೆ. ಸೊ ತುಂಬ ಈಸಿಯಾಗಿ ಲಾಟ್ ಸೈಜ್ ಅವೈಲೇಬಲ್ ಇರೋದ್ರಿಂದ ತುಂಬ ಫ್ಲಕ್ಚುಯೇಷನ್ಸ್ ಬರೋದ್ರಿಂದ ಅದರಿಂದನೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು. ಬಟ್ ಅದು ಹೊರತುಪಡಿಸಿದಂಗೆ ಬ್ರೋಕರ್ಗಳಿಗೂ ಕೂಡ ಒಂದಿಷ್ಟು ರೂಲ್ಸ್ಗಳಂತ ಬಂದರೆ ಹೆಲ್ಪ್ ಆಗ್ತಾ ಹೋಗುತ್ತೆ. ರಿಟೇಲ್ ಇನ್ವೆಸ್ಟರ್ಸಿಗೆ STT ಇದೆ, ಬೇರೆ ಎಲ್ಲ ರೀತಿ ಟ್ಯಾಕ್ಸು ಇದೆ. ಈಗ ಎಂಟ್ರಿನೂ ಕಮ್ಮಿ ಮಾಡಿದ್ದಾರೆ, ವಿಚ್ ಇಸ್ ಓಕೆ. ಬಟ್ ಬೇರೆ ಥರದಲ್ಲೂ ಕೂಡ ರಿಟೇಲ್ ಇನ್ವೆಸ್ಟರ್ಸ್ನ ಕಾಪಾಡೋದ್ರ ಬಗ್ಗೆ ಸೆಬಿ ಯೋಚನೆ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಶಾರ್ಟ್ ಸೀರೀಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.